ಪವಿತ್ರ ಗೌಡ 6 ತಿಂಗಳ ಸೆರೆವಾಸಕ್ಕೆ ಮುಕ್ತಿ. ನಗುಮೊಗದಿಂದಲೇ ಜೈಲಿಂದ ಹೊರಬಂದ ಪವಿತ್ರ. ಕುಲದೇವರಿಗೆ ಹರಕೆ ತೀರಿಸಿದ ಕುಟುಂಬ. ನಗುತ್ತಾ ಹೊರಬಂದ ಪವಿತ್ರ. ದೇವಸ್ಥಾನದ ಬಳಿ ಕಣ್ಣೀರು. ದರ್ಶನ್ ಹೆಸರಲ್ಲಿ ಅರ್ಚನೆ. ನನ್ನ ಪತ್ನಿ ಅಮಾಯಕಿ ಎಂದ ಮಾಜಿ ಪತಿ. ದರ್ಶನ್ಗೆ ಬೇಲ್ ಸಿಕ್ಕರು ತಪ್ಪದ ಟೆನ್ಷನ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಪಾಲಾಗಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ಬಂಧ ಮುಕ್ತರಾಗಿದ್ದಾರೆ. ಶುಕ್ರವಾರ ಹೈಕೋರ್ಟ್ನಿಂದ ಜಾಮೀನು ಪಡೆದಿದ್ದ ಪವಿತ್ರ ಗೌಡ ನಿನ್ನೆ ಜಾಮೀನು ಪ್ರಕ್ರಿಯೆಗಳು ಮುಗಿದ ಕಾರಣ ಇವತ್ತು ಬೆಳಗ್ಗೆ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಈ ಮೂಲಕ 179 ದಿನಗಳ ಜೈಲುವಾಸದಿಂದ ಪವಿತ್ರ ಗೌಡ ಹೊರಬಂದಿದ್ದಾರೆ. ಪರಪ್ಪನ ಅಗ್ರಹಾರದ ಮಹಿಳಾ ಬ್ಯಾರಕ್ನಲ್ಲಿ ಇದ್ದಿದ್ದ ಪವಿತ್ರ ನಗುಮೊಗದಿಂದಲೇ ಜೈಲಿನಿಂದ ಹೊರಬಂದರು. ಕಳೆದ ಶುಕ್ರವಾರ ಹೈಕೋರ್ಟ್ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಜಾಮೀನು ಮಂಜೂರು ಮಾಡಿತ್ತು. ನಿನ್ನೆ ಬೆಂಗಳೂರು ನಗರದ 57ನೇ CCH ನ್ಯಾಯಾಲಯದಲ್ಲಿ ದಾಖಲೆ ಪತ್ರಗಳಿಗೆ ಸಹಿ ಹಾಕಿ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದರು. ನಿನ್ನೆ ರಾತ್ರಿ ಶ್ಯೂರಿಟಿ ದಾಖಲೆ ಬರೋದು ವಿಳಂಬವಾಗಿತ್ತು. ಕೊನೆಗೆ ಎಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಪವಿತ್ರ ಇವತ್ತು ಸೆರೆಮನೆ ವಾಸದಿಂದ ಬಂಧ ಮುಕ್ತರಾದರು. ಇದೇ ವೇಳೆ ಪರಪ್ಪನ ಅಗ್ರಹಾರದಿಂದ A14 ಪ್ರದೋಷ್, ಶಿವಮೊಗ್ಗ ಜೈಲಿನಿಂದ A12 ಲಕ್ಷ್ಮಣ್ ರಿಲೀಸ್ ಆದರು. ನಿನ್ನೆಯೇ ದರ್ಶನ್ ಮ್ಯಾನೇಜರ್ ನಾಗರಾಜ್ ಕಲಬುರಗಿ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಬಟ್ ಸ್ವಲ್ಪ ನಮ್ಗೆ ಏನಂತ ಅಂದರೆ ಯಾಕೆ ಲೇಟ್ ಆಯಿತು ಅಂತ ಹೇಳಿದ್ರೆ, ನಿನ್ನೆ ಏನಂದರೆ ಕೋರ್ಟಿಂದ ಕಾಪಿ ಏನಂತ ಅಂದರೆ ಬರೋದು ಸ್ವಲ್ಪ ಟ್ರಾಫಿಕಲ್ಲಿ ಲೇಟ್ ಆಗಿದ್ದರಿಂದ ಇವತ್ತು ಪವಿತ್ರ ಗೌಡ ಅವರು ರಿಲೀಸ್ ಆಗಿದ್ದಾರೆ. ಮತ್ತು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂತ ಅಂದರೆ ಜಡ್ಜ್ಮೆಂಟ್ ಬಂದು ಇದು ರಿಪೋರ್ಟಬಲ್ ಜಡ್ಜ್ಮೆಂಟು. ಸೊ ಆ ಒಂದು ಕಾರಣಕ್ಕೆ ನಮಗೆ ಜಡ್ಜ್ಮೆಂಟ್ ಕಾಪಿ ಕೂಡ ಸ್ವಲ್ಪ ಡಿಲೇ ಆಯಿತು. ಅದರಿಂದ ಏನಂತ ಅಂದರೆ ಲೇಟಾಗಿ ಇವತ್ತು ರಿಲೀಸ್ ಆಗಿದ್ದಾರೆ ಸರ್. ಜೂನ್ 8ರಂದು ನಡೆದಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಜೂನ್ 11ರಂದು ಅರೆಸ್ಟ್ ಆಗಿದ್ದರು. ಜೂನ್ 20ಕ್ಕೆ ಪರಪ್ಪನ ಅಗ್ರಹಾರ ಜೈಲಾಗಿದ್ದರು. ಶುಕ್ರವಾರ ಜಾಮೀನು ಸಿಕ್ಕ ಹಿನ್ನೆಲೆಯಲ್ಲಿ 6 ತಿಂಗಳ ಬಳಿಕ ಇವತ್ತು ಜೈಲಿನಿಂದ ಮುಕ್ತರಾದರು. ಇನ್ನು ಪವಿತ್ರ ಅವರನ್ನ ಬರಮಾಡಿಕೊಳ್ಳಲು ಪವಿತ್ರ ತಾಯಿ ಸೇರಿದಂತೆ ಕುಟುಂಬಸ್ಥರು ಜೈಲು ಬಳಿ ಆಗಮಿಸಿದರು. ನಗುತ್ತಲೇ ಜೈಲಿನಿಂದ ಹೊರಬಂದ ಪವಿತ್ರ ಅವರನ್ನ ಕುಟುಂಬಸ್ಥರು ಬರಮಾಡಿಕೊಂಡರು. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಜೈಲು ಬಳಿಯ ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಪವಿತ್ರ ಪೂಜೆ ಸಲ್ಲಿಸಿದರು. ಪವಿತ್ರ ತಾಯಿ ಭಾಗ್ಯಮ್ಮ ಮುನೇಶ್ವರ ಸ್ವಾಮಿಗೆ ನಿಂಬೆಹಣ್ಣಿನ ಹಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು. ಅಲ್ಲಿಂದ ಬಿಳಿ ಬಣ್ಣದ ಇನ್ನೋವಾ ಕಾರ್ನಲ್ಲಿ ತಲಘಟ್ಟಪುರದ ತಾಯಿ ಮನೆಗೆ ತೆರಳಿದರು. ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಪವಿತ್ರ ಗೌಡ ಬೆಂಗಳೂರು ಬಿಟ್ಟು ತೆರಳದಂತೆ ಹೈಕೋರ್ಟ್ ಕಂಡೀಷನ್. ಹಾಗಾಗಿ ಪವಿತ್ರ ಗೌಡ ಬೆಂಗಳೂರಿನಲ್ಲೇ ಇರಲಿದ್ದಾರೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾದ ಪವಿತ್ರ ಗೌಡ ಬಿಳಿ ಬಣ್ಣದ ಇನ್ನೋವಾ ಕಾರ್ನಲ್ಲಿ ತಮ್ಮ ಕುಟುಂಬ ಸಮೇತ ತಾಯಿ ಮನೆಗೆ ತೆರಳಿದರು. ಮಗಳು ಮನೆಗೆ ಬಂದ ಖುಷಿಯಲ್ಲಿ ಪವಿತ್ರ ಗೌಡ ತಾಯಿ ಇದ್ದಾರೆ. ಜೈಲಿನಿಂದ ರಿಲೀಸ್ ಆಗಿದ್ದಕ್ಕೆ ಪವಿತ್ರ ಗೌಡ ತಮ್ಮ ಕುಲದೇವರು ವಜ್ರಮುನೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಗೆ ಮುನ್ನ ಪುಣ್ಯ ಸ್ನಾನ ಮಾಡಿ ವಜ್ರಮುನೇಶ್ವರನಿಗೆ ಪೂಜೆ ಸಲ್ಲಿಸಿದರು. ಮಗಳ ಬಿಡುಗಡೆಗಾಗಿ ತಾಯಿ ಭಾಗ್ಯಮ್ಮ ಹರಕೆ ಹೊತ್ತಿದ್ದರಂತೆ. ದೇವಸ್ಥಾನದ ಬಳಿ ಪವಿತ್ರ ಗೌಡಗೆ ಈಡುಗಾಯಿ, ಕುಂಬಳಕಾಯಿ ನಿವಾಳಿಸಿ ದೃಷ್ಟಿ ತೆಗೆಯಲಾಯಿತು. ಜೈಲಿನಿಂದ ನಗುಮೊಗದಿಂದ ಹೊರಬಂದಿದ್ದ ಪವಿತ್ರ ಗೌಡ ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಹಾಕಿದರು. ದೇವರ ತೀರ್ಥ ಪಡೆದ ಬಳಿಕ ಕಣ್ಣೀರು ಹಾಕಿದ್ದಾರೆ. ತಲಘಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನದಲ್ಲಿ ತೀರ್ಥ ಸ್ನಾನ ಮಾಡಿದ ಬಳಿಕ ವಿಶೇಷ ಪೂಜೆ ಸಲ್ಲಿಸಿದ ಪವಿತ್ರ ಗೌಡ ತಾಯಿ ಹಾಗೂ ಪವಿತ್ರ ತಮ್ಮ ಕುಟುಂಬದವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದರು. ಇದೇ ವೇಳೆ ಪವಿತ್ರ ಗೌಡ ಕುಟುಂಬ ನಟ ದರ್ಶನ್ ಹೆಸರಲ್ಲೂ ಅರ್ಚನೆ ಸಲ್ಲಿಸಿದ್ದಾರೆ. ದರ್ಶನ್ ಹೆಸರಲ್ಲಿ ಪವಿತ್ರ ತಾಯಿ ಅರ್ಚನೆ ಮಾಡಿಸಿದ್ದಾರೆ. ಅರ್ಚಕರು ಅರ್ಚನೆ ಮಾಡುವ ವೇಳೆ ಪವಿತ್ರ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಪವಿತ್ರ ಹೇಳು ಅಂತ ಸನ್ನೆ ಮಾಡಿದ್ದಾರೆ. ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನದಿಂದ ಹೊರಬಂದ ಪವಿತ್ರ ಗೌಡ ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಧನ್ಯವಾದ ತಿಳಿಸಿದ್ದಾರೆ. ಇನ್ನು ಯಾವುದೇ ಪ್ರತಿಕ್ರಿಯೆ ನೀಡದೆ ತಾಯಿ ಮನೆ ಕಡೆಗೆ ಹೊರಟಿದ್ದಾರೆ. ಜಾಮೀನಿನ ಮೇಲೆ ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಕ್ಕೆ ಮಾಜಿ ಪತಿ ಸಂಜಯ್ ಸಿಂಗ್ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಪವಿತ್ರಗೆ ಜಾಮೀನು ಸಿಕ್ಕಿರೋದು ಖುಷಿ ಆಗ್ತಿದೆ. ಪವಿತ್ರ ಇನ್ನೋಸೆಂಟ್, ಆಕೆ ಯಾವ ತಪ್ಪು ಮಾಡಿಲ್ಲ ಅಂತ ಪವಿತ್ರ ಪರ ಬ್ಯಾಟ್ ಮಾಡಿದ್ದಾರೆ. ಈಗ ನಾನು ಬಂದಿರೋ ಉದ್ದೇಶ ಕೇವಲ ಕೋಇನ್ಸಿಡೆಂಟ್ ಅಷ್ಟೇ. ವೈಯಕ್ತಿಕ ಕೆಲಸ ಇತ್ತು, ಬಂದಿದ್ದೆ. ಈಗಲೂ ಪವಿತ್ರಗಾಗಿ ಕಾಯ್ತಾ ಇದ್ದೀನಿ, ಮುಂದೆಯೂ ಕಾಯ್ತೀನಿ ಅಂತ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಪವಿತ್ರನೇ ಕರೆ ಮಾಡಿ ಭೇಟಿ ಮಾಡೋಣ ಅಂದ್ರೆ ಭೇಟಿ ಆಗ್ತೀನಿ, ನಾನಾಗಿಯೇ ಭೇಟಿ ಮಾಡಿ ಡಿಸ್ಟರ್ಬ್ ಮಾಡಲ್ಲ ಅಂದಿದ್ದಾರೆ. ಖುಷಿ ಆಗಿದೆ, ತುಂಬ ಚೆನ್ನಾಗಿ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ದ ಥಿಂಗ್ ಇಸ್ ಆ ದೇವರು ನನ್ನ ಮಾತು ಕೇಳಿದ್ರು. ಆ್ಯಂಡ್ ಇನ್ನೇನು ಹೇಳೋದು, ಕೇಸ್ ಸಾಲ್ವ್ ಆಗಿಬಿಟ್ರೆ ಸಾಕು ಅನಿಸುತ್ತೆ. ಎಲ್ಲರೂ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಸಿಕ್ಕಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಯಾರು ತಪ್ಪು ಮಾಡಿಲ್ವೋ ಎಲ್ಲರೂ ಆಚೆಗೆ ಬರಬೇಕು ಮೇಡಮ್. ಅದೇ ನಾನು ದೇವರಿಂದ ಕೇಳೋದು. ನಿಜವಾಗ್ಲೂ ಬೇಲ್ ಆಗ್ತಾಯಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಏರ್ಪೋರ್ಟಲ್ಲಿ ಫ್ಲೈಟ್ ಬಂದಾದ ಮೇಲೆ ನನಗೆ ಫೋನ್ ಬಂತು ನನ್ನ ಫ್ರೆಂಡು. ಅವ್ರು ಹೇಳಿದ್ರು, ಸಂಜೆ ಗೊತ್ತಾಯ್ತಾ ಸುದ್ದಿ ಅಂತ, ಏನಂತ ಕೇಳಿದ್ರೆ ಅವ್ರು ಹೇಳಿದ್ರು, ಪವಿತ್ರ ಗೌಡಕ್ಕೆ ಬೇಲ್ ಸಿಕ್ತು ಅಂತ. ತುಂಬ ಸಂತೋಷ ಆಯಿತು. ಇದೇ ಟೈಮಲ್ಲಿ ನಾನು ಬಂದೆ. ಇಟ್ಸ್ ಜಸ್ಟ್ ಎ ಕ್ಲ್ಯಾಶ್ ಅಂತ ಹೇಳ್ಬೋದು. ಬಟ್ ಬಂದಾಯ್ತಲ್ವಾ, ಸೊ ನೋಡೋಣ.
ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಆದರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆದಿದೆ. ನಿನ್ನೆ ಹಿರಿಯ ಅಧಿಕಾರಿಗಳು ಮತ್ತು ತನಿಖಾಧಿಕಾರಿಗಳು ಸಭೆ ನಡೆಸಿದರು. ಸಭೆಯ ಬಳಿಕ ಮೇಲ್ಮನವಿ ಸಲ್ಲಿಸುವ ಬಗ್ಗೆ ತಯಾರಿ ನಡೆದಿದೆ. ಗೃಹ ಇಲಾಖೆಯ ಅಧಿಕಾರಿಗಳು ಬೆಳಗಾವಿ ಅಧಿವೇಶನ ಇರೋದ್ರಿಂದ ಅಲ್ಲಿ ಅಧಿಕಾರಿಗಳಿದ್ದಾರೆ. ಹೀಗಾಗಿ ಮೇಲ್ಮನವಿ ಸಲ್ಲಿಕೆಗೆ ತಯಾರಿ ನಡೆದಿದೆ. ಇತ್ತ ದರ್ಶನ್ಗೆ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆಯಲು ಮುಂದಾಗಿದ್ದಾರೆ. ಗುರುವಾರದವರೆಗೂ ಬಿಜಿಎಸ್ನಲ್ಲಿ ಚಿಕಿತ್ಸೆ ನಡೆಯುತ್ತೆ. ಬೆನ್ನು ನೋವು, ಕಾಲು ನೋವಿಗೆ ಟ್ರೀಟ್ಮೆಂಟ್ ಮುಂದುವರಿಯಲಿದೆ. ಫಿಸಿಯೋಥೆರಪಿ ಮಾಡಿ ಕಾಲು ನೋವು, ಬೆನ್ನು ನೋವು ಗುಣಮುಖ ಮಾಡಲು ವೈದ್ಯರು ಪ್ಲಾನ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾದರೆ ದರ್ಶನ್ ಗುರುವಾರವೂ ಡಿಸ್ಚಾರ್ಜ್ ಆಗೋದು ಡೌಟ್. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗದಿದ್ದರೆ ಡಿಸ್ಚಾರ್ಜ್ ಆಗಲಿದ್ದಾರೆ. ದರ್ಶನ್ಗೆ ಬೇಲ್ ಸಿಕ್ಕಿದ್ರೂ ಮೇಲ್ಮನವಿಯ ಭಯ ಕಾಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಈಗ ಜಾಮೀನು ದೊರೆತಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ. ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷಿ ಬಿಲ್ ಲೋಕಸಭೆ ಹಾಗೂ ವಿಧಾನಸಭೆಯ ಚುನಾವಣೆಗಳನ್ನು ಏಕಕಾಲದಲ್ಲಿ ನಡೆಸಲು ಅನುಮತಿ ನೀಡುವ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಲೋಕಸಭೆಯಲ್ಲಿ ಇಂದು ಮಂಡನೆಯಾಗಿದೆ. ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಲೋಕಸಭೆಯಲ್ಲಿ ಮಂಡಿಸಿದರು. ಮಸೂದೆಗೆ ಕಾಂಗ್ರೆಸ್, ಟಿಎಂಸಿ, ಎಸ್ಪಿ, ಎಐಎಂಐಎಂ ಸೇರಿದಂತೆ ಹಲವು ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಕೇಂದ್ರ ಮತ್ತು ರಾಜ್ಯದ ಅವಧಿಯನ್ನ ಹೇಗೆ ಏಕಕಾಲದಲ್ಲಿ ಮಾಡಲು ಸಾಧ್ಯ? ಭಾರತ ಒಕ್ಕೂಟ ದೇಶ, ಕೇಂದ್ರೀಕರಣ ಮಾಡುವುದು ಸರಿಯಲ್ಲ. ಇದು ಸಂವಿಧಾನ ವಿರೋಧಿ ತಿದ್ದುಪಡಿ ಅಂತ ಮನೀಶ್ ತಿವಾರಿ ಕಿಡಿಕಾರಿದ್ದಾರೆ. ಏಕಕಾಲ ಚುನಾವಣೆ ಸಂಬಂಧ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಮಟ್ಟದ ಸಮಿತಿ ಶಿಫಾರಸು ಮಾಡಿದ್ದ ವರದಿಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ನೀಡಿತ್ತು. ಸರ್ಕಾರ ಯೋಜಿಸಿದಂತೆ ನಿನ್ನೆ ವಿಧೇಯಕ ಮಂಡನೆಯಾಗಬೇಕಾಗಿತ್ತು. ಆದರೆ ಸಂಭಾಲ್ ಹಿಂಸಾಚಾರ, ಅದಾನಿ ಪ್ರಕರಣ ನಡುವೆ ಇದು ಮತ್ತೊಂದು ಸುತ್ತಿನ ಗದ್ದಲಕ್ಕೆ ಕಾರಣವಾಗಲಿದೆ ಎಂಬ ಕಾರಣಕ್ಕೆ ದಿಢೀರ್ ಮುಂದೂಡಿತ್ತು. ಇದೀಗ ಮಸೂದೆಗೆ ಜಂಟಿ ಸಂಸದೀಯ ಸಮಿತಿಗೆ ಕಳುಹಿಸಿದ್ದು, ಮಸೂದೆಯ ಮೇಲೆ ಚರ್ಚೆ ನಡೆದ ಬಳಿಕ ಲೋಕಸಭೆಯಲ್ಲಿ ಅಂಗೀಕಾರವಾಗಲಿದೆ. ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸತ್ಗೆ ದಿನಕ್ಕೊಂದು ಬ್ಯಾಗ್ ಜೊತೆಗೆ ಆಗಮಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಪ್ಯಾಲೆಸ್ಟೈನ್ ಬರಹ ಇದ್ದ ಬ್ಯಾಗ್ ಜೊತೆಗೆ ಆಗಮಿಸಿದ ಪ್ರಿಯಾಂಕಾ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ದೊಡ್ಡ ವಿವಾದವೇ ಸೃಷ್ಟಿಯಾಗಿತ್ತು. ಆದರೆ ಇಂದು ಬಾಂಗ್ಲಾದೇಶದಲ್ಲಿರುವ ಹಿಂದೂ ಹಾಗೂ ಕ್ರಿಶ್ಚಿಯನ್ನರ ಪರವಾಗಿ ನಿಲ್ಲೋಣ ಎನ್ನುವ ಬರಹವಿರುವ ಬ್ಯಾಗ್ ಹಿಡಿದು ಬಂದಿದ್ರು. ಕೇರಳದ ವಯನಾಡಿನಿಂದ ಇತ್ತೀಚಿನ ಚುನಾವಣಾ ಗೆಲುವಿನ ನಂತರ ತಮ್ಮ ಚೊಚ್ಚಲ ಸಂಸತ್ ಅಧಿವೇಶನದಲ್ಲಿ ಭಾಗವಹಿಸುತ್ತಿರುವ ಪ್ರಿಯಾಂಕಾ ಗಾಂಧಿ ವಾದ್ರಾ ಅಧಿವೇಶನದಲ್ಲಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆದ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ್ರು. ಸರ್ಕಾರ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು, ಹಿಂದೂಗಳು ಮತ್ತು ಕ್ರಿಶ್ಚಿಯನ್ನರ ಮೇಲಿನ ದೌರ್ಜನ್ಯದ ವಿಷಯವನ್ನ ಎತ್ತಬೇಕು. ಇದು ಬಾಂಗ್ಲಾದೇಶ ಸರ್ಕಾರದೊಂದಿಗೆ ಚರ್ಚಿಸಬೇಕು ಮತ್ತು ನೋವಿನಲ್ಲಿರುವವರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿದ್ರು. ಪ್ಯಾಲೆಸ್ಟೈನ್ ಬ್ಯಾಗ್ ಹಿಡಿದುಕೊಂಡು ಹೋಗಿರುವುದು ಬರೀ ಭಾರತದಲ್ಲಿ ಮಾತ್ರವಲ್ಲ, ಪಾಕಿಸ್ತಾನದಲ್ಲೂ ಚರ್ಚೆಯನ್ನ ಹುಟ್ಟುಹಾಕಿದೆ. ಪಾಕಿಸ್ತಾನದ ಮಾಜಿ ಸಚಿವ ಫವಾದ್ ಹಸನ್ ಚೌಧರಿ ಹೇಡಿಗಳ ನಡುವೆ ಪ್ರಿಯಾಂಕಾ ತಲೆ ಎತ್ತಿ ನಿಂತಿದ್ದಾರೆ ಅಂತ ಹೇಳಿದ್ದಾರೆ. ಸೈಬರ್ ವಂಚಕರು ರಾಷ್ಟ್ರಪತಿ ದ್ರೌಪದಿ ಅವರನ್ನು ಬಿಟ್ಟಿಲ್ಲ. ಸೈಬರ್ ಕ್ರೈಮ್ ಕದಿಮರು ರಾಷ್ಟ್ರಪತಿ ಅವರನ್ನು ವಂಚಿಸಿಲ್ಲ. ಬದಲಾಗಿ ಅವರ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ OTP ಪಡೆಯೋಕೆ ಯತ್ನ ನಡೆದಿದೆ. ಜಾರ್ಖಂಡ್ನ ಹಜಾರಿಬಾಗ್ನ ನಿವಾಸಿಯಾಗಿರುವ ಮಂಟು ಸೋನಿಗೆ ಫ್ರೆಂಡ್ ರಿಕ್ವೆಸ್ಟ್ ಬಂದಿದೆ. ರಾಷ್ಟ್ರಪತಿಗಳ ಸೋಗಿನಲ್ಲಿ ವಂಚಕರು ಜೈ ಹಿಂದ್, ಹೇಗಿದ್ದೀರಿ ಅಂತ ಸಂದೇಶ ಕಳಿಸಿದ್ದಾರೆ. ನಾನು ಫೇಸ್ಬುಕ್ ಬಳಕೆ ಕಡಿಮೆ ಮಾಡ್ತೀನಿ, ವಾಟ್ಸ್ಆಪ್ ನಂಬರ್ ಕೊಡಿ ಅಂತ ಕೇಳಿದ್ದಾರೆ. ವಾಟ್ಸ್ಆಪ್ ನಂಬರ್ ಪಡೆದ ಬಳಿಕ OTP ರವಾನಿಸಿ ಹೇಳುವಂತೆ ಒತ್ತಡ ಹಾಕಿದ್ದಾರೆ. ಇದರಿಂದ ಎಚ್ಚೆತ್ತ ಮಂಟೋ ಸೋನಿ ಈ ಬಗ್ಗೆ ಟ್ವೀಟ್ ಮಾಡಿ ರಾಷ್ಟ್ರಪತಿ ಭವನ, ಜಾರ್ಖಂಡ್ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ಕೂಡಲೇ ಕಾರ್ಯಪ್ರವೃತ್ತರಾಗಿರುವ ರಾಂಚಿ ಪೊಲೀಸರು ಫೇಸ್ಬುಕ್ ಖಾತೆಯ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಬೆಂಗಳೂರಿನಲ್ಲಿ ದಿನೇ ದಿನೇ ರೋಡ್ ರೇಜ್ ಪ್ರಕರಣಗಳು ಬಯಲಿಗೆ ಬರ್ತಾನೆ ಇದೆ. ರಾಜಧಾನಿಯಲ್ಲಿ ಮತ್ತೊಂದು ರೋಡ್ ರಂಪಾಟ ಪ್ರಕರಣ ಬೆಳಕಿಗೆ ಬಂದಿದೆ. ಯಶವಂತಪುರದಲ್ಲಿ ನಡು ರಸ್ತೆಯಲ್ಲೇ ಪೀಕ್ ಅವರ್ನಲ್ಲೇ BMTC ಡ್ರೈವರ್ ಮತ್ತು ಬೈಕ್ ಸವಾರನ ನಡುವೆ ಗಲಾಟೆ ಆಗಿದೆ. ಇಬ್ಬರು ಒಬ್ಬರನ್ನೊಬ್ಬರು ತಳ್ಳಾಡಿಕೊಂಡು ಜಗಳ ಆಡಿದ್ದಾರೆ. ಜಗಳ ಆಡಿದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇಬ್ಬರ ಗಲಾಟೆಯಿಂದ ಇಡೀ ರಸ್ತೆ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿ ಇತರೆ ವಾಹನ ಸವಾರರು ಪರದಾಡಿದ್ರು. ಈ ನಡುವೆ ವೃದ್ಧೆಗೆ ಸೈಬರ್ ಖತರ್ನಾಕ್ಗಳು 1 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಮಲೇಶ್ವರ ನಿವಾಸಿ 83 ವರ್ಷದ ವೃದ್ಧೆಗೆ CBI ಪೊಲೀಸರ ಹೆಸರಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಬೆದರಿಕೆ ಹಾಕಿದ್ದಾರೆ. ಕಳೆದ ಅಕ್ಟೋಬರ್ 10ನೇ ತಾರೀಕು ಮುಂಬೈ ಪೊಲೀಸರು ಅಂತ ಕರೆ ಮಾಡಿ ನಿಮ್ಮ ವಿರುದ್ಧ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಾಗಿದೆ ಅಂತ ಬೆದರಿಸಿದ್ದಾರೆ. ಬಳಿಕ ವೃದ್ಧೆಯ ಬ್ಯಾಂಕ್ ಖಾತೆಗಳ ಮಾಹಿತಿ ಪಡ್ಕೊಂಡು ಅದರಿಂದ ಹಣ ಹಾಕಿಸ್ಕೊಂಡಿದ್ದಾರೆ. 4 ಬಾರಿ ಹಂತವಾಗಿ ವೃದ್ಧೆ 1,24 ಲಕ್ಷ ಹಣ ಹಾಕಿದ್ದಾರೆ. ಕೊನೆಗೆ ಆರೋಪಿಗಳು ಮತ್ತೆ ಸಂಪರ್ಕ ಮಾಡದ ಹಿನ್ನೆಲೆಯಲ್ಲಿ ಅನುಮಾನಗೊಂಡು ಪರಿಶೀಲಿಸಿದ್ದಾರೆ. ಬಳಿಕ ತಾವು ವಂಚನೆಗೆ ಒಳಗಾಗಿರೋ ಬಗ್ಗೆ ತಿಳಿದು 2 ತಿಂಗಳ ಬಳಿಕ ಸೈಬರ್ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ.